ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತೋಚಾರ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ತೆಲುಗು ಬಂದಿದ್ದೀವಿ. ಹೇಳಿ, ಮಲ್ಪೆ ಬೀಚ್ ಬಂದಿದ್ದೀವಿ. ಇವಾಗ ನಾವು ಕೊಟ್ಟಿಯೂರು, ಇದು ಕೊರಗಜ್ಜ ಸ್ವಾಮಿ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ಲಾಸ್ಟ್ಗೆ ಮಲ್ಪೆಗೆ ಬಂದಿದ್ವಿ. ಮಲ್ಪೆ ಮುಗಿಸ್ಕೊಂಡು ಇನ್ನು ಮುರುಡೇಶ್ವರ ಎಲ್ಲ ರೌಂಡ್ ಹೊಡಿಬೇಕು. ಅದಕ್ಕೆ ಮುಂಚೆ ಇವತ್ತು ನಾವು ಮಲ್ಪೆಗೆ ಬಂದಿದ್ದೀವಿ. ಇವಾಗ ಇಲ್ಲಿ ನೋಡೋದಕ್ಕಿಂತ ಇನ್ನೂ ಚೆನ್ನಾಗಿರ್ತದೆ ಮಲ್ಪೆ ಬೀಚು. ಇವಾಗ ಮಲ್ಪೆ ಬೀಚ್ಗೆ ಹೋಗೋಣ ಬನ್ನಿ. ಸ್ಟಾರ್ಟಿಂಗ್ ನಮಗೆ ಮಲ್ಪೆ ಬೀಚ್ಗೆ ಎಂಟ್ರಿ ಆದ ತಕ್ಷಣ ಗಾಂಧೀಜಿಯವರ ಸ್ಟ್ಯಾಚು ಸಿಗುತ್ತೆ. ಏನಪ್ಪ ಇದೇನು ಹೇಳ್ತದೆ ಸ್ಟ್ಯಾಚು ಅಂದರೆ, ಗಾಂಧೀಜಿಯವರು ಉಪ್ಪಿನ ಸತ್ಯಾಗ್ರಹ ಕೂತಿದಾಗ ಇದೇ ಥರ ಇದ್ದಿದ್ದು ಅಂತ ಈ ಥರ ಮಾಡೋರು ಗಾಂಧೀಜಿಯವರ ಸ್ಟ್ಯಾಚುನ. ತುಂಬ ಚೆನ್ನಾಗೈತೆ ನೋಡಿ. ಐ ಲವ್ ಯು ಉಡುಪಿ. ಇವಾಗ ಆ ಥರ ಟ್ರೆಂಡಿಂಗ್ ಆಗಿಬಿಟ್ಟೈತೆ. ನಾವು ಎಲ್ಲಿ ಯಾವ ಪ್ಲೇಸ್ಗೆ ಹೋದ್ರು ಆ ಥರ. ಈಗ ನಮ್ಮ ಕಡೆ ಬಂದರೆ ಐ ಲವ್ ಕರ್ನಾಟಕ, ಐ ಲವ್ ಬೆಂಗಳೂರು, ಆ ಥರ ಎಲ್ಲ ಮಾಡ್ಕೊಂಡವ್ರೆ. ಎಲ್ಲೇ ಹೋದ್ರು ಈಗ ಚೆನ್ನಾಗಿ ಮಾಡ್ಕೊಂಡವ್ರೆ. ಫುಲ್ಲು ಶೆಕೆ ನೋಡಿ. ಮಳ್ಳು ಕಾಣಿಸ್ತಿರೋದು ಮಳ್ಳು. ಇದು ನೀರಂತೂ ಫುಲ್ಲು ಅಂದರೆ ತುಂಬ ಜಾಸ್ತಿ ಇದೆ. ಅದಕ್ಕೇ ಇವಾಗ ನೀರೊಳಗೆ ಸಮುದ್ರದೊಳಗೇ ಎಂಟ್ರಿ ಇಲ್ಲ ಯಾರಿಗೂ. ಬೋಟಿಂಗು ಅದಾಗಲಿ ಏನೇ ಆಗಲಿ ಪ್ರತಿಯೊಂದು ಸ್ಟಾಪ್ ಮಾಡಿಬಿಟ್ಟವ್ರೆ ಈಗ. ಇಲ್ಲಿ ನೋಡಿ, ಇಲ್ಲಿ ನೀರು ತುಂಬ ಇದೆ. ಇಲ್ಲಿ ಮೆಸ್ ಹಾಕ್ಬಿಟ್ಟವ್ರನ್ನ. ಇಲ್ಲಿ ನೋಡಿ, ಈ ಥರ ಮೆಸ್ ಹಾಕ್ಬಿಟ್ಟವ್ರೆ. ನೀರೊಳಗೆ ಯಾರಿಗೂ ಎಂಟ್ರಿ ಇಲ್ಲ. ನೀರು ತುಂಬ ಜಾಸ್ತಿ ಇರೋದ್ರಿಂದ ಯಾರಿಗೂ ಎಂಟ್ರಿ ಕೊಡ್ತಾಯಿಲ್ಲ. ಯಾರೂ ಹೋಗಿಲ್ಲ, ಎಲ್ಲ ಇಲ್ಲೇ ನಿಂತ್ಕೊಂಡು ಇಲ್ಲೇ ಫೋಟೋ ತೆಗೆಸ್ಕೊತವ್ರೆ ಎಲ್ಲರೂ. ಒಳಗಂತೂ ಎಂಟ್ರಿ ಇಲ್ಲ. ಇಲ್ಲಿ ಯಾವುದೇ ಅನುಮತಿ ಇಲ್ಲದೆ ಚಿತ್ರ ಹಾಗೂ ಚಿತ್ರೀಕರಣ ಮಾಡುವುದು ನಿಷೇಧಿಸಲಾಗಿದೆ ಅಂತ ಹಾಕೋರು ಬೋರ್ಡ್ನ. ವೀಡಿಯೋ ತೆಗಿಬೇಡ್ದು ಅಂದರೆ ಅಲ್ಲಿಂದ ಏನು ಗೆಣಸ್ಕಿತ್ತಕ್ಕೆ ಬಂದಿದ್ದೀವ ನಾವು. ಬಂದಿರೋದೆ ಅಲ್ಲಿಂದ ಕಷ್ಟಪಟ್ಟು ವೀಡಿಯೋ ಮಾಡಬೇಕು ಅಂತ. ಇವ್ರು ಆ ಥರ ಎಲ್ಲ ವೀಡಿಯೋ ಮಾಡಬಾರ್ದು. ಬರೋದೇ ಟ್ರಿಪ್ಗೆ ಯಾವಾಗೋ ಬರ್ತೀವಿ ಫ್ಯಾಮಿಲಿ ಜೊತೆ. ಆವಾಗಲೂ ತೆಗಿಬಾರ್ದವ್ರು ಏನು ಮಾಡಬೇಕು. ಸುಮಾರು ಅಂಗಡಿಗಳ್ನ ಕ್ಲೋಸೇ ಮಾಡ್ಕೊಬಿಟ್ಟವ್ರೆ. ಜನ ಇಲ್ದಿರೋದ್ರಿಂದ. ಜನ ತೀರ ಅಂದರೆ ತೀರ ಕಮ್ಮಿ, ಜನಗಳೇ ಇಲ್ಲ. ನೋಡಿ, ಹೋಟ್ಲುಗಳೆಲ್ಲ ಪೂರ್ತಿ ಬಾಗ್ಲಾಕ್ಬಿಟ್ಟವ್ರೆ. ನಾವು ಯಾವುದೋ ಹೋಟ್ಲಿಗೆ ಹೋಗ್ತಿದ್ವಿ. ಬೆಳಗ್ಗೆ ನಾಷ್ಟ ಮಾಡಿರಲಿಲ್ಲ. ಹೋಟ್ಲಿಗೆ ಹೋಗೋಣ, ನಾಷ್ಟ ಮಾಡ್ಬೇಕು ಇವಾಗ. ಜನ ಅಂದರೆ ಯಾರು ಬರೋಕ್ಕೆ ಹೋಗ್ಬಿಡಿ, ಟೈಮಲ್ಲಿ ಬಿಡೋಲ್ಲ ನಿಮ್ಮನ್ನ. ಜನ ಫುಲ್ ಕಮ್ಮಿ ಆಗಿಬಿಟ್ಟವ್ರೆ. ಹೋಟೆಲ್ಗೆ ಹೋಗೋಣ ಬನ್ನಿ. ಇವಾಗ ನಾವು ಊಟಕ್ಕೂ ಅಷ್ಟೇ 1190 ರೂಪಾಯಿ ಊಟಕ್ಕಾಗಿದೆ. ಇವಾಗ ಈ ಮಲ್ಪೆಲೆ ಊಟ ಮಾಡ್ಕೊಂಡು ಇವಾಗ ನಾವು ನೆಕ್ಸ್ಟು ಮರವಂತೆ ಬೀಚ್ಗೆ ಹೋಗ್ಬೇಕು. ನೋಡಿ, ಮಲ್ಪೆ ಬೀಚ್ಗೆ ಒಂದು ಟಾಟಾ ಹೇಳಿ. ಗಾಂಧೀಜಿ ಉಪ್ಪಿನ ಸತ್ಯಾಗ್ರಹ ಕೂತವ್ರೆ ಬಿಸಿಲಲ್ಲಿ. ಕೂತಿರ್ಲಿ ಕರ್ಗಾಗ್ಬಿಟ್ಟವ್ರು ಪಾಪ. ಇವಾಗ ಮಲ್ಪೆ ಬೀಚಲ್ಲಿ ಮುಗಿಸ್ಕೊಂಡು ಮರವಂತೆ ಬೀಚ್ಗೆ ಹೋಗ್ಬೇಕು. ತುಂಬ ಅಂದರೆ ಸಿಕ್ಕಾಪಟ್ಟೆ ಶೆಕೆ, ಏನು ಹೇಳೋಕ್ಕಾಗಲ್ಲ. ಅಂಗಡಿಗಳು ನೋಡಿ, ಇವತ್ತು ವ್ಯಾಪಾರಗಳೇ ಇಲ್ಲ. ಇವರೆಲ್ಲ ನೋಡ ಹೊಡಿತವ್ರೆ. ನಮ್ಮದೇ ಸರಿ. ಇವಾಗ ಹೋಗೋಣ ಬನ್ನಿ. ಇಲ್ಲಿ ಟ್ಯಾಟು ಅಂಗಡಿಗಳು ತುಂಬಾ ಇವೆ. ಟ್ಯಾಟು ಯಾರು ಹಾಕ್ಸೋಕೆ ಹೋಗ್ಬೇಡಿ. ಹಾಕಿದ ನಿಪ್ಪಲಲ್ಲಿ ಹಾಕಿ ಎಲ್ಲ ಹೋಗ್ಬಿಟ್ಟಿರ್ತದೆ. ನೋಡಿ ಬಾರಿ ಯಾವ ಥರ ಮಾಡೋರೆ. ಯಾವ ಥರ ನೋಡಿ ಬಾರಿ. ಮಲ್ಪೆ ಎಲ್ಲ ಮುಗಿಸ್ಕೊಂಡು ಸೀದಾ ನಾವು ಬಂದಿದೆ ಮುರುಡೇಶ್ವರಗೆ. ಅಲ್ಲಿ ನೋಡ್ತು ಕಾಣಿಸ್ತಾ ಇರೋದು ನಿಮಗೆ ದೂರದಲ್ಲಿ ಶಿವ. ಈ ಕಡೆ ಕಾಣಿಸ್ತಾ ಇರೋದು ನಿಮಗೆ ಆರ್ಚು. ಇದೆ ಸಮುದ್ರ. ಇದೇ ನಾವು ಮಾಡ್ಕೊಂಡಿರೋ ರೂಮು. ಇಲ್ಲಿ ಕಾಣಿಸ್ತಾ ಇರೋದು ನಾವು ಮಾಡ್ಕೊಂಡಿರೋ ರೂಮು. ಬೀಚ್ ಆಪೋಸಿಟಲ್ಲಿ ಈ ಥರ ಒಂದು ರೂಮ್ ಮಾಡ್ಕೊಂಡಿದ್ರೆ ಒಂಥರ ಪೀಸು, ನೆಮ್ಮದಿ ಜೀವನ. ಇವಾಗ ಮುರುಡೇಶ್ವರ ಎಲ್ಲ ಒಂದು ರೌಂಡ್ ಹಾಕೊಬರೋಣ. ಹೋಗೋಣ ಬನ್ನಿ. ಇವಾಗ ಮಳೆ ಹೋಯ್ತಾ ಇರೋದು ಪತ್ಕುವೆ. ಈ ಕಡೆ ಎಲ್ಲ ಒಳ್ಳೆ ಎಕ್ಸ್ಪೀರಿಯೆನ್ಸು. ನಮಗೆ ಮಳೆ ಹುಯ್ಲಿ ಅಂತ ಕಾಯ್ತಾಯಿದ್ರೆ ಈ ಕಡೆ ಯಾವಾಗಲೂ ಬಸ್ಲೋ ಮನೆ ಇದ್ದಂಗೆ ಇರ್ತದೆ. ಎನಿ ಟೈಮ್ ಮಳೆ. ನೋಡಿ, ಇವಾಗಲೂ ಮಳೆ ಹನಿತಾನೇ ಇದೆ. ಕೇಳಿಸ್ಕೊತಾ ಇರ್ಬೇಕು ನೀವು. ಕಾಣಿಸಲ್ಲ ಸಣ್ಣದಾಗೆ ಅಂದರೆ ಸ್ವಲ್ಪ ಲೈಟಾಗಿ ಹನಿತಾ ಇರ್ತದೆ. ಕಾಲೆಲ್ಲ ಫುಲ್ಲು ಗಲೀಜಾಗ್ಬಿಟ್ಟದೆ. ತುಂಬ ಒಳ್ಳೆ ಚೆನ್ನಾಗಿರೋ ಅಮೇಝಿಂಗ್ ಪ್ಲೇಸ್ ಅಂದರೆ ನಮ್ಮ ಮುರುಡೇಶ್ವರ. ಅಂತೂ ನಾವು ಬೀಚ್ ಹತ್ರ ಬಂದಿದ್ದೀವಿ. ಇಲ್ಲಿ ನೋಡ್ತಾ ಇರೋಣ, ಇದೇನೆ ಬೀಚು, ನಮ್ಮ ಮುರುಡೇಶ್ವರದ ಬೀಚು. ತುಂಬಾ ಗಲೀಜು ಮಾಡಾಕ್ಬಿಟ್ಟವ್ರೆ. ಫುಲ್ಲು ಕಸ, ಬಿಯರ್ ಬಾಟ್ಲು ಅವು ಇವು ಕಸ ಅಂದರೆ ಫುಲ್ಲು ಕಸ ಹಾಕ್ಬಿಟ್ಟವ್ರೆ. ಆ ಕಡೆ ಸೈಡ್ ಚೆನ್ನಾಗೈತಿ, ಈ ಕಡೆ ಸೈಡ್ ಫುಲ್ ಕಸ. ನೋಡಿ, ನೋಡ್ತಾ ಇರೋದು ನೀವು ಹೆಂಗದೆ ಅಂತ. ಚೆನ್ನಾಗೈತೆ ತುಂಬ ಪ್ಲೇಸು.
ನೋಡಿ ಎಷ್ಟೊಂದು ದೋಣಿಗಳವೆ ಇಲ್ಲಿ. ಇತ್ರಲ್ಲೇ ಬೋಟಿಂಗ್ ಮಾಡ್ತಾ ಇದ್ದು ಅಂದರೆ ಮೀನು ಹಿಡಿತಾ ಇದ್ರಲ್ಲೇ. ಇವಾಗೆಲ್ಲ ನಿಲ್ಸ್ಬಿಟ್ಟವ್ರೆ. ಇವಾಗ ದೇವಸ್ಥಾನ ಹತ್ರ ಬಂದಿದ್ದೀವಿ. ದೇವಸ್ಥಾನ ಹತ್ರದ್ದು ಇದು ದೋಣಿಗಳು ನೋಡಿ. ಎಲ್ಲ ಇದರಲ್ಲೆಲ್ಲ ಫಿಶಿಂಗ್ ಮಾಡ್ತಿದ್ರು. ಇವಾಗ ನೀರು ಲೆವೆಲು ಜಾಸ್ತಿ ಇದ್ದಾಗ ಫಿಶಿಂಗ್ ಮಾಡೋಕ್ಕೆ ಬಿಡಲ್ಲ ಇಲ್ಲಿ. ಸ್ಕೂಬಾ ಡೈವ್ ಐತೆ, ಸ್ಕೂಬಾ ಡೈವ್ ನಿಲ್ಸ್ಬಿಟ್ಟವ್ರೆ. ಈ ತಿಂಗಳು ಅಂದರೆ ಈ ಜೂನು ಜುಲೈ ಗಂಟೆ ಯಾರು ಬರೋಕ್ಕೆ ಹೋಗ್ಬೇಡಿ, ಸ್ಕೂಬಾ ಡೈವ್ ಮಾಡ್ತೀನಿ ಅಂತ. ಇವಾಗ ಯಾರಿಗೂ ಎಂಟ್ರಿ ಇಲ್ಲ. ನಾವು ಆವಾಗಲೇ ವಿಚಾರಿಸ್ತೋ, ಏನಿದ್ರು ಇವು ಮಾತ್ರ ನೋಡ್ಕೋಬೇಕು, ದೇವ್ರು ನೋಡ್ಕೋಬೇಕಷ್ಟೇ. ನಾರ್ಮಲಾಗಿ ಜನ ಇದೇ ಬೀಚಲ್ಲಿ ಜಾಸ್ತಿ ಆಟಾಡೋದು. ಅಲ್ಲಿ ದೂರದಲ್ಲಿ ನಿಮಗೆ ಕಾಣಿಸ್ತಾ ಇಲ್ಲ ಅನಿಸ್ತದೆ, ಅಲ್ಲಿ ದೂರದಲ್ಲಿ ಆಟಾಡ್ತವ್ರೆ. ಇಲ್ಲೆಲ್ಲ ಮೊದಲು ಜಾಸ್ತಿ ತುಂಬ ಆಟಾಡ್ತಿದ್ರು ಜನ, ಇವಾಗ ಆಟಾಡ್ತಾ ಇಲ್ಲ ಯಾರು. ಮಳೆ ಜಾಸ್ತಿ ಇರೋ ಕಾರಣದಿಂದ ಯಾರು ಆಟಾಡ್ತಾ ಇಲ್ಲ ಈ ಬೀಚಲ್ಲಿ. ಹಿಂಗೆ ಬಂದರೆ ಇಲ್ಲೇ ಗೋಪುರ ಮತ್ತು ಆ ಶಿವಲಿಂಗ ಸ್ಟ್ಯಾಚು. ಇದು ಸುಮಾರು ಪುರಾತನವಾದಂತಹ ಗೋಪುರ. ಇದು ಎಷ್ಟು 1000 ವರ್ಷ ಹಳೆಯದಿರಬೇಕು. ಇದನ್ನ ಕಟ್ಟಕ್ಕೆ ಎಷ್ಟು ಕಷ್ಟಪಟ್ಟಿರ್ಬೇಕು ಇವರು. ಎಷ್ಟು ಉದ್ದ ಐತೆ ನೋಡಿ. ಅಲ್ಲಿ ತುದೀಲ್ ಟಾಪಲ್ಲಿ ಜೇನುಗೂಡು ಕಟ್ಟೈತೆ. ಕತ್ತೆ ಎತ್ತಿ ನೋಡ್ಬೇಕು ಇದನ್ನ, ಅಷ್ಟು ಉದ್ದ ಅದೇ. ಅಲ್ಲಿ ಮುಂದೆ ಪೂರ್ತಿ ಟಾಪ್ ಕಂಡನವೇ ಲಿಫ್ಟಲ್ಲಿ ಹೋಗಬೇಕು. ಟೈಮ್ ಇದ್ದರೆ ಹೋಗೋಣ, ಟೈಮ್ ಇಲ್ಲ ಅಂದರೆ ಹೋಗೋದು ಬೇಡ. ಸದ್ಯಕ್ಕೆ ಇವಾಗ ಊಟ ಮಾಡೋಕ್ಕೆ ಹೋಗೋಣ ಬನ್ನಿ. ಇದು ಬೀಚು, ಇಲ್ಲೇ ರೆಸ್ಟೋರೆಂಟು. ಅಲ್ಲಿ ರೆಸ್ಟೋರೆಂಟ್ ಹತ್ರ ಕುತ್ಕೊಂಡು ಬೀಚ್ ನೋಡ್ಕೊಂಡು ಊಟ ಮಾಡ್ತಾಯಿದ್ದಾರೆ. ಸ್ವರ್ಗನೇ ಬೇರೆ. ಇವಾಗ ನಾವು ಹೋಯ್ತಾ ಇರೋದು ಅದೇ ರೆಸ್ಟೋರೆಂಟ್ಗೆ. ಹೋಗೋಣ ಬನ್ನಿ ಇವಾಗ ಆ ರೆಸ್ಟೋರೆಂಟ್ಗೆ. ನೋಡಿ ಈಗ ಎಷ್ಟು 1 2 3 4 5 6 7 8 9 10 11 12 13 ಪಿಲ್ಲರಲ್ಲಿ ಇಷ್ಟೊಂದು ರೆಸ್ಟೋರೆಂಟ್ ನಿಂತದೆ. ಯಾವ ಥರ ಕಟ್ಟಿರಬೇಡ ಅದನ್ನ ಪ್ಲ್ಯಾನ್ ಮಾಡಿ. ಇಲ್ಲಿ ನೋಡಿ ಶಿವ ಎಷ್ಟು ಚೆನ್ನಾಗಿ ಕಾಣಿಸ್ತದೆ, ಸ್ಟ್ರೈಟ್ ಡೈರೆಕ್ಟ್ ಚೆನ್ನಾಗೈತೆ. ಏನು ಬಿದ್ದವ್ರು ಏನು ಕತೆ, ಎಲ್ಲ ಸುತ್ತೋಗ್ತಾರೆ. ಬಿಡಬಾರ್ದು, ಬಿದ್ದೋಗಿದೆ ಅಂತ ಹೇಳಿದ್ದು. ಹೋಯ್ತಾ ಇದೀವಿ ರೆಸ್ಟೋರೆಂಟ್ ಒಳಗೆ. ಈ ರೆಸ್ಟೋರೆಂಟ್ಗೆ ನಾವು ಬಂದಿದ್ದೀವಿ ಈಗ. ನೋಡಿ ಯಾವ ಥರ ಐತೆ. ಇಲ್ಲೇ ನಾವು ಊಟ ತಿನ್ನೋದು. ಇದೇ ಬೀಚ್ ಥರ ಪೀಸ್. ಇಲ್ಲಿ ಜಾಗದಾಗ ಕುತ್ಕೊಂಡು ಊಟ ಮಾಡ್ತಾಯಿರಿ, ಏನೋ ಒಂಥರ ನಿಮ್ಮದು. ಇಂಚರ್ ನೋಡ್ತಾ ಇರಲ್ಲ ಸಮುದ್ರ ಥರ ಚೆನ್ನಾಗಿದೆ ಸಮುದ್ರ. ನಾವು ಆರ್ಡ್ರ್ ಮಾಡಿದ್ರಲ್ಲಿ ಇವಾಗ ಪಾನಿಪುರಿ ಮತ್ತು ಪಾವ್ ಬಜ್ಜಿ 2 ಬಂದೈತೆ. ಇನ್ನು ಮಸಾಲೆ ದೋಸೆ, ಕಾಫಿ ಬರಬೇಕು. ಪಾನಿಪುರಿ ಟೇಸ್ಟ್ ಮಾಡೋಣ ಇವಾಗ. ನಾವು ಆರ್ಡ್ರ್ ಮಾಡಿ ಮಸಾಲೆ ದೋಸೆ, ಪಾವ್ ಬಜ್ಜಿ, ಪಾನಿಪುರಿ ಎಲ್ಲ ಬಂದೈತೆ. ತಿನ್ಬಿಟ್ಟು ತಿಂದಾದ್ಮೇಲೆ ಸಿಗ್ತೀನಿ. ಸದ್ಯಕ್ಕೆ ನಾವೀಗ ಊಟ ಎಲ್ಲ ಮುಗಿಸಿದ್ದೀವಿ. ಖಾರ ಜಾಸ್ತಿ. ಊಟ ಎಲ್ಲ ಮುಗಿಸಾಯ್ತು. ಶಿವಲಿಂಗ ಡೈರೆಕ್ಟ್ ಕಾಣಿಸ್ತೈತೆ. ಸೇತುವೆ ಮಾಡೋದು ಇಲ್ಲೊಂದು. ಸೇತುವೆ ದಾಟ್ಕೊಂಡು ನಾವು ಆಚೆಗೋಗೋಣ. ಇಲ್ಲಿ ಗೋಪುರ, ಇಲ್ಲಿ ಶಿವ, ಮಧ್ಯದಲ್ಲಿ ಟೆಂಪಲು. ದರ್ಶನಕ್ಕೆ ಬೆಳಗ್ಗೆ ಹೋಗೋಣ ಅಂತ ಇವಾಗ ರೂಮ್ ಮಾಡಿದ್ದೀವಿ. ರೂಮಲ್ಲಿ ಮಲ್ಕೊಂಡು ಬೆಳಗ್ಗೆ ದರ್ಶನಕ್ಕೆ ಹೋಗ್ಬೇಕು. ಇಲ್ಲಿ ನೋಡಿ ಎಷ್ಟು ಉದ್ದಾದ ಈ ದೋಣಿ. ಅಲ್ಲಿಗೆ ಆ ನೇರಕ್ಕೆ ಇಂಜಿನ್ ಫಿಕ್ಸ್ ಮಾಡ್ತಾರೆ. ಇಲ್ಲಿ ಆ ಕಡೆ ಒಂದು ದೋಣೆ, ಇಲ್ಲಿ ಈ ಕಡೆ ಒಂದು ಗ್ಯಾಪ್ ಅದೆ. ಈ ದೋಣೆಗೂ ಅಲ್ಲೊಂದು ದೋಣೆಗೆ ಹೋಗ್ಬಿಟ್ಟು ಒಂದು ರಾಡ್ ಕೊಡ್ತಾರೆ. ರಾಡ್ ಹೋಗ್ಬಿಟ್ಟು ಇಲ್ಲಿ ಇಂಜಿನ್ ಫಿಕ್ಸ್ ಮಾಡ್ತಾರೆ. ಇವೆಲ್ಲ ಬಳಸೋದು ಯಾವ ಇಂಜಿನ್ ಅಂದರೆ ಆಲ್ಮೋಸ್ಟ್ ಅಲ್ಲಿ ನಾನು ನೋಡಿರುವಂಗೆ ಯಮಾ ಕಂಪ್ನಿದು ಮತ್ತು ಸುಜುಕಿ ಕಂಪ್ನಿದೇ ಇಂಜಿನ್ಗಳನ್ನ ಬಳಸೋದಿಲ್ಲಿ. ಯಾಕಂದರೆ ಅದು ಹೆವಿ ನ್ಯೂಟನ್ ಮೀಟರ್ ಟಾರ್ಕು ಮತ್ತು ಹಾರ್ಸ್ ಪವರ್ನ ತುಂಬ ರಿಡ್ಯೂಸ್ ಮಾಡ್ತದೆ ಅಂತ. ಅದನ್ನ ಅಂದರೆ ಸಡನ್ ಪಿಕಪ್ ಎತ್ಕೋತದೆ ಅವು. ಇಲ್ಲೇನು ನೋಡ್ತಾರೆ ನನ್ನ ಮುಂದೆ ಜಾಸ್ತಿ ಅವೇನೇ ಇರೋದು. ಇಂಥ ದೊಡ್ಡ ಬೋಟ್ ಎತ್ಕೊಯ್ತಾರೆ. ಜಾಸ್ತಿ ಗುಂಡಿಗೆ ಇರೋರು ಇಂಥ ಚಿಕ್ಕ ಬೋಟಲ್ಲಿ ಹೋಗ್ತಾರೆ ಜಾಸ್ತಿ. ಚೆನ್ನಾಗಿ ಇಲ್ಲೆಲ್ಲ ಸುಮಾರು ಬೋಟ್ಗಳ ಇಲ್ಲಿ ತುಂಬಾ ಕಸ. ಇಲ್ಲಿ ಒಂಚೂರು ನೀಟ್ನೆಸ್ ಇಲ್ಲ ಇಲ್ಲಿ. ಓಕೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಬೆಳಗ್ಗೆ ಎದ್ದು ಹೊಸ ವ್ಲಾಗ್ ಜೊತೆ ಸಿಗ್ತೀನಿ. ಇವತ್ತು ನಾವು ಈ ಮುರುಡೇಶ್ವರದಲ್ಲಿ ಆಲ್ಟ್ ಆಗಿ ನಾಳೆ ಬೆಳಗ್ಗೆ ಎದ್ದು ಧರ್ಮಸ್ಥಳಕ್ಕೆ ಹೋಗಕ್ಕೆ, ಆಮೇಲೆ ಉಡುಪಿ ಏನಿದೆ ಎಲ್ಲ ಕವರ್ ಮಾಡ್ಕೊ ಹೋಗ್ತೀವಿ. ನಾಳೆ ಸಿಗುವ ಮತ್ತೆ ಹೊಸ ವಿಡಿಯೋದಲ್ಲಿ. ಬಾಯ್. ಇದೇ ಥರ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ಇನ್ಸ್ಟಾಗ್ರಾಮಲ್ಲೂ ನಮ್ಮದು ಚಾನಲ್ ಇದೆ, ಪ್ರೀತ್ ವಾಚರ್ ವ್ಲಾಗ್ಸ್ ಅಂತ. ಅದನ್ನೂ ಸಪೋರ್ಟ್ ಮಾಡಿ. ಸಿಗುವ. ಬಾಯ್. ಲವ್ ಯು. ಟೇಕ್ ಕೇರ್. ಬಾಯ್.